ನಾಮಿನೇಷನ್ಸಲ್ಲಿ ರಕ್ಷಿತಾ ಮತ್ತು ರಾಶಿಕಾ ಅವ್ರ ನಡುವೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಥರ ಇವಾಗ ಜಗಳ ಆಗಿದೆ ಅಂತಲೇ ಅನ್ಬೋದು. ಇದ್ರ ರಿಲೇಟೆಡ್ ಆಗಿ ಒಂದು ಪ್ರೊಮೋನು ಕೂಡ ಬಂದಿದೆ. ಪ್ರೊಮೋದಲ್ಲಿ ಏನೆಲ್ಲ ಇದೆ, ಏನು ಕತೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರೋದಾದರೆ, ಮೇಯ್ನಾಗಿ ಈ ವಾರ ಯಾರ್ಯಾರು ನಾಮಿನೇಷನ್ ಆಗ್ತಾರೋ ಅವರು ಮಿಡ್ ವೀಕಲ್ಲೂ ಕೂಡ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಅನ್ಬೋದು. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನು 7th ಅಂದರೆ ಜನವರಿ 7th ನಡಿಬೋದು, ಇಲ್ಲ ಅಂದರೆ ಇನ್ನು ಡಬಲ್ ಎಲಿಮಿನೇಷನ್ ಈ ವೀಕೆಂಡಲ್ಲಿ ನಡಿಬೋದು. ಕಿಚ್ಚ ಸುದೀಪ್ ಅವರು ಒಂದು ಕೂಡ ಮಾತು ಹೇಳಿದ್ರು, ಇನ್ನೊಂದು ವಾರ ಅಷ್ಟೇ ಇರೋದು ಫಿನಾಲೆ ವೀಕಿಗೆ ಅಂತ. ಅದರಲ್ಲಿ ನೋಡ್ತಾ ಇದ್ರೆ ಈ ವಾರ 7ನೇ ತಾರೀಕು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಮತ್ತೆ ವೀಕೆಂಡಲ್ಲಿ ಒಂದು ಎಲಿಮಿನೇಷನ್ ಆಗಿ ಟೋಟಲ್ ಆಗಿ 6 ಮೆಂಬರ್ಸು ಫಿನಾಲೆ ವೀಕಿಗೆ ಎಂಟ್ರಿನ ಕೊಡ್ತಾರೆ. ಆ ಒಂದು 6 ಮೆಂಬರ್ಸಲ್ಲಿ ಒಬ್ಬರು ಈ ಸೀಸನ್ನ ಗೆಲ್ತಾರೆ. ಅದೇ ಥರ ನಿನ್ನೆ ಎಪಿಸೋಡಲ್ಲಿ ಸ್ಪಂದನ ಅವರು ಎಲಿಮಿನೇಟ್ ಆಗಿದ್ರು. ಇದಕ್ಕಿಂತ ಮುಂಚೆನೂ ನಾನು ನಿಮಗೆ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ, ಯಾರು ಎಲಿಮಿನೇಟ್ ಆಗ್ತಾರೆ, ಏನು ಎಲಿಮಿನೇಟ್ ಆಗ್ತಾರೆ ಮತ್ತು ಇನ್ನೆಲ್ಲ ಇತ್ತು ಅಂತ. ಲೈವ್ ಅಪ್ಡೇಟ್ಸ್ ಎಲ್ಲನೂ ಕೂಡ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿದ್ದೀನಿ. ಯಾರಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಂತಲೇ ಅನ್ಬೋದು. ಈ ಒಂದು ಜಗಳ ಬಂದು ಮೇಯ್ನಾಗಿ ಒಂದು ನಾಮಿನೇಷನ್ಸ್ ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ನಾಮಿನೇಷನ್ಸಲ್ಲಿ ನೋಡ್ತಾ ಇದ್ರೆ ರಾಶಿಕಾ ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಈ ಪ್ರೋಸೆಸ್ ಬಂದು ಯಾವ ರೀತಿ ಇದೆ ಅಂತ ಅಂದರೆ, ನಾರ್ಮಲ್ ಆಗಿ ಒಂದು ಸ್ಕ್ವೇರ್ ಹಾಕಿರ್ತಾರೆ ಮತ್ತು ಮೇನ್ ಗೇಟ್ ಓಪನ್ ಮಾಡಿರ್ತಾರೆ. ಬಿಗ್ ಬಾಸ್ ಮನೆ ಮೇನ್ ಗೇಟ್ ಏನಿದೆ ಅದನ್ನು ಓಪನ್ ಮಾಡಿರ್ತಾರೆ. ಆ ಒಂದು ಸ್ಕ್ವೇರಲ್ಲಿ ಒಂದು ಬಾಲ್ನ ಕೊಟ್ಟಿರ್ತಾರೆ. ಆ ಒಂದು ಬಾಲ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸ್ಬೇಕು. ಯಾರನ್ನ ನಾಮಿನೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಿಕ್ಕರ್ ಅಂಟಿಸಿ ಆಮೇಲೆ ಕಿಕ್ ಮಾಡಬೇಕಾಗಿರುತ್ತೆ. ಆ ಒಂದು ಪಾಯಿಂಟಲ್ಲಿ ಮೇಯ್ನಾಗಿ ನಾಮಿನೇಟ್ ಮಾಡಿರೋದು ಗಿಲ್ಲಿ ಅವರು ರಘು ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ಅದು ಪ್ರೊಮೋದಲ್ಲಿ ಕಾಣಿಸ್ತಾ ಇದೆ. ಅವ್ರನ್ನ ಬಿಟ್ಟು ಸುಮಾರು ಜನ ಬೇರೆ ಬೇರೆಯವರೆಲ್ಲರೂ ಕೂಡ ನಾಮಿನೇಟ್ ಮಾಡಿದ್ದಾರೆ. ಅದೇನಾದ್ರು ಫುಲ್ ಡೀಟೇಲ್ಸ್ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಇವಾಗ ಮೇನ್ ವಿಷಯ ಏನಂತ ಅಂದರೆ, ರಾಶಿಕಾ ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿ ಅಲ್ಲಿ ಕಿಕ್ ಮಾಡುವಾಗ ಒಂದಿಷ್ಟು ಜಗಳ ಆಗುತ್ತೆ. ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ರೀತಿಯೂ ಕೂಡ ಕನ್ವರ್ಟ್ ಆಗುತ್ತೆ ಅಂತಲೇ ಅನ್ಬೋದು. ಯಾವ ರೀತಿ ಅಂತ ಅಂದರೆ, ನಾರ್ಮಲಾಗಿ ರಾಶಿಕಾ ಅವರು ಒಂದು ರೀಸನ್ನ ಕೊಡ್ತಾರೆ. ನೀನು ವೀಕ್ ಡೇಸಲ್ಲಿ ಯಾವ ರೀತಿ ಇರ್ತೀಯೋ ಅದೇ ಥರ ವೀಕೆಂಡಲ್ಲಿ ಇರೋದಿಲ್ಲ. ಅಂದರೆ ವೀಕ್ ಡೇಸಲ್ಲಿ ಏನೇನೆಲ್ಲ ಮಾತಾಡ್ತೀಯೋ ಆದರೆ ಕಿಚ್ಚ ಸುದೀಪ್ ಅವರು ಬಂದಾಗ ನೀ ಆ ಒಂದು ಮಾತುಗಳನ್ನೇ ನೀನು ಆಡಲ್ಲ ಅಂತ ಅಲ್ಲಿ ಡೈರೆಕ್ಟಾಗಿ ಹೇಳ್ತಾರೆ. ಆವಾಗ ಒಂದು ಸ್ವಲ್ಪ ಅವ್ರಿಗೂ ಕೂಡ ಇರಿಟೇಟ್ ಆಗುತ್ತೆ. ಆಮೇಲೆ ಅವರೇನು ರಾಶಿಕಾ ಅವರು ಇನ್ನೊಂದು ಪಾಯಿಂಟ್ ಇತ್ತಿದ್ರಲ್ಲ, ಇದರಲ್ಲೇ ಸುಮಾರು ಏನೊಂದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋ ರೀತಿ ಕನ್ವರ್ಟ್ ಆಗಿರೋದು. ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಅಂದರೆ ಫುಲ್ ಮ್ಯಾನ್ ಹ್ಯಾಂಡ್ಲಿಂಗೇ ಆಗಿಲ್ಲ ಅಲ್ಲಿ, ಅದೇ ದೂಕೋದಾಗಿರ್ಬೋದು, ತಳ್ಳೋದಾಗಿರ್ಬೋದು, ಆ ಥರ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಷ್ಟೇ. ಬಟ್ ಇಲ್ಲಿ ಪ್ರೋಮೋದಲ್ಲೇ ಒಂಥರ ತೋರಿಸಿ ಎಪಿಸೋಡಲ್ಲೇ ಬೇರೆ ಥರ ತೋರಿಸೋ ಚಾನ್ಸಸ್ಸು ಜಾಸ್ತಿನೇ ಇದೆ. ನೀವು ಅಬ್ಸರ್ವ್ ಮಾಡಿರ್ತೀರ ಪ್ರೋಮೋದಲ್ಲಿ ಯಾವ ರೀತಿ ತೋರಿಸ್ತಾರೆ ಮತ್ತು ಎಪಿಸೋಡಲ್ಲಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ. ಎಡಿಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಅನ್ಬೋದು. ಇಲ್ಲಿ ಜಗಳ ಆಗೋಕ್ಕೆ ಮೇನ್ ಕಾರಣ ಬಂದು ರಾಶಿಕಾ ಅವರ ವಿಷಯ ಬಂದಿದ್ದು. ಅಂದರೆ ಹೊರಗಡೆ ಇರೋರಿಗೆಲ್ಲರಿಗೂ ಗೊತ್ತು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು, ರಕ್ಷಿತಾ ಏನೊಂದು ಮ್ಯಾನಿಪುಲೇಟು ಮತ್ತು ಯಾವ ರೀತಿ ನಾಟಕ ಆಡ್ತಿದ್ದಾಳೆ ಅಂತ ಅಲ್ಲಿ ಡೈರೆಕ್ಟಾಗಿ ಹೇಳ್ತಾರೆ. ಆವಾಗ ಒಂದು ಸ್ವಲ್ಪ ಇರಿಟೇಟ್ ಆಗುತ್ತೆ. ಅದಾದಮೇಲೆ ಒಂದು ಪ್ರೋಮೋ ಕಟ್ಟು ಕೂಡ ಆಗುತ್ತೆ. ಅದಾದಮೇಲೆ ಗ್ಯಾಪ್ ಆಗುತ್ತೆ. ಆ ಗ್ಯಾಪಲ್ಲಿ ಏನೇನು ನಡೆದಿದೆ ಅಂತ ಗೊತ್ತಿಲ್ಲ. ಆಮೇಲೆ ಡೈರೆಕ್ಟಾಗಿ ರಕ್ಷಿತಾ ಅವ್ರು ಹೇಳ್ತಾರೆ, ನಿಮ್ಮ ಮನೆಯವರು ಬಂದು ನಿಮ್ಗೇನಾದರೂ ಹೇಳ್ಕೊಟ್ರ ಅಂತ. ಈ ಒಂದು ವಿಷಯ ಬಂದು ಮೇಯ್ನಾಗಿ ಆ ಒಂದು ಜಗಳಕ್ಕೆ ಕಾರಣ ಆಗಿರುತ್ತೆ ಅಂತಲೇ ಅನ್ಬೋದು. ಅವ್ರು ಅಂದಾಗ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಯಾಕೆ ಬರ್ತೀಯ ಅಂತ ರಾಶಿಕಾ ಅವರು ಜಗಳಕ್ಕೆ ಬರ್ತಾರೆ. ನೀನು ಬರ್ಬೋದಾ ಅಂತ ಅಲ್ಲಿ ಜಗಳ ಆಗುತ್ತೆ. ನಾಮಿನೇಷನ್ಸ್ ಇದ್ದ ಅದು ನಾರ್ಮಲ್ ಆಗಿ ಇನ್ನೊಂದು ಜಗಳಕ್ಕೆ ಕನ್ವರ್ಟ್ ಆಗುತ್ತೆ ಅಂತಲೇ ಅನ್ಬೋದು. ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಿಮ್ಗೆ ಯಾವ ರೀತಿ ಅನಿಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರಿದಂತೆ ಕಮೆಂಟ್ ಮಾಡಿ. ಆ ಒಂದು ಪ್ರೊಮೋ ಇನ್ನೇನು ಸ್ವಲ್ಪ ಹೊತ್ತದಲ್ಲೇ ಬರುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾರ್ಯಾರೆಲ್ಲ ನಾಮಿನೇಷನ್ ಆಗ್ತಾರೋ ಎಲ್ಲರೂ ಕೂಡ ಡೇಂಜರ್ ಝೋನಲ್ಲಿ ಇರ್ತಾರೆ ಅಂತಲೇ ಅಂದ್ಕೊಳ್ಬೋದು. ಇವಾಗ ಈ ಒಂದು ಪರ್ಟಿಕ್ಯುಲರ್ ಆಗಿ ಸೆಗ್ಮೆಂಟಲ್ಲಿ ಏನಿಂದು ಜಗಳ ಬಂತು, ಇದು ಅನ್ನೆಸೆಸರಿ ಆಗಿತ್ತು. ಫ್ಯಾಮಿಲಿ ತಂದರು ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಅಂದರೆ ಫ್ಯಾಮಿಲಿಯವ್ರು ಹೇಳಿದ್ರಲ್ಲ ಅವರು ಮ್ಯಾನಿಪುಲೇಟು ಮತ್ತು ನಾಟಕ ಆಡ್ತಾರೆ ಅಂತ, ಅದಕ್ಕೋಸ್ಕರ ರಕ್ಷಿತ್ ಅವ್ರಿಗೂ ಒಂದು ಸ್ವಲ್ಪ ಇರಿಟೇಷನ್ ಆಗಿದೆ. ಅಂದರೆ ನಿಮ್ಮ ಫ್ಯಾಮಿಲಿನೇ ಹೇಳ್ಕೊಟ್ರ ನಿಮಗೆ ಈ ರೀತಿ ಮಾತಾಡಿ ಅಂತ. ಆ ಒಂದು ವಿಷಯನ ತೊಗೊಂಡು ಬಂದಿಟ್ಟಾಗ ಆ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಸಿಚುವೇಶನ್ನು ಅಲ್ಲಿ ಬರುತ್ತೆ ಅಂತಲೇ ಅಂದ್ಕೊಳ್ಬೋದು. ಬಟ್ ಟೋಟಲ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಇಬ್ಬರದ್ದು ತಪ್ಪಿದೆ. ಅವ್ರ ಫ್ಯಾಮಿಲಿ ವಿಷಯನ ಎತ್ತೇಬಾರ್ದಿತ್ತು ಮತ್ತು ಜಗಳನೂ ಕೂಡ ಆಡಬಾರ್ದಿತ್ತು. ನಾಮಿನೇಷನ್ಸ್ ಅಂತ ಬಂದಾದಮೇಲೆ ಇವೆಲ್ಲನೂ ಕೂಡ ಕಾಮನ್ನೇ. ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ರೀತಿಯ ಒಂದು ಜಗಳ ಬೇಕಾಗಿಲ್ಲ. ಅಂದರೆ ದೂಕೋದಾಗಿರ್ಬೋದು, ಅದನ್ನು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ವಿಷಯಕ್ಕೆ ಬರುತ್ತೆ ಬಿಗ್ ಬಾಸ್ ಮನೆ ಅಂತ ಅಂದಾಗ.
ಬಟ್ ಟೋಟಲ್ ಆಗಿ ಬೇರೆ ಥರನೇ ಇರುತ್ತೆ, ಎಪಿಸೋಡ್ ನೋಡಬೇಕಾಗಿರುತ್ತೆ. ಇದನ್ನ ಒಂದು ಸ್ವಲ್ಪ ರಿಟೆನ್ಷನ್ನು ಮತ್ತು ಆಡಿಯನ್ಸ್ ಅಟೆನ್ಷನ್ನ ತೊಗೊಳೋದಕ್ಕೆ ಈ ರೀತಿ ಒಂದು ಮಾಡಿರ್ಬೋದು ಇಂತು. ನೋಡೋಣ ಯಾವ ರೀತಿ ಎಪಿಸೋಡ್ ಬರುತ್ತೆ ಅಂತ. ಇಲ್ಲಿ ಮ್ಯಾನಿಪುಲೇಟ್ ಆಗಿದ್ದಾರೆ ಸುಮಾರು ಜನ, ನೋಡೋದ ಅದೇ ಥರ ನಾಮಿನೇಷನ್ಸಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿರ್ತಾರೆ ಅಂತ ಸಂಜೆ ಅಷ್ಟರಲ್ಲಿ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ ಅಂತ ಹೇಳ್ತಾ, ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.